ಮ್ಯಾಕ್ಸ್ 2 ನ ಇದು ಅಂತ? ಇಲ್ಲ, ಇಟ್ ಇಸ್ ನಾಟ್ ಮ್ಯಾಕ್ಸ್. ಯಾಕಂದ್ರೆ ಸೇಮ್ ಡೈರೆಕ್ಟರ್, ಸೇಮ್ ಹೀರೋ, ಮತ್ತೆ ಮ್ಯಾಕ್ಸ್ 2 ಅನ್ನುವಂಥ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಸೊ ಸಕ್ಸಸ್ ಆದ್ರಿಂದ ಅದರ ಲೆಗಸಿ ಕಂಟಿನ್ಯೂ ಆಗಿದೆಯಾ ಅಂತ? ಇಲ್ಲ, ದಿಸ್ ಇಸ್ ನಾಟ್ ಮ್ಯಾಕ್ಸ್ 2. ಅಫ್ಕೋರ್ಸ್ ದ ಲೆಗಸಿ ಲೆಗಸಿ ಹ್ಯಾಸ್ ಟು ಕಂಟಿನ್ಯೂ. ಒಂದು ಟೀಮ್ ಒಟ್ಟಿಗೆ ಬರ್ತಾ ಇದೆ ಅಂದ್ರೆ ನಾರ್ಮಲ್ ಅಲ್ಲ. ಈಗ ಎಷ್ಟೋ ಸಲ ಕಾಂಬಿನೇಷನ್ ಮಾಡಕ್ ಹೋಗ್ತೀವಿ. ನೀವು ಹೇಳಿದ್ದು ಕರೆಕ್ಟ್, ಅದು ಇಟ್ ವಾಸ್ ಮೇಕಿಂಗ್ ದ ರೌಂಡ್ಸ್. ಮಾಡ್ತಾ ಇದ್ದು ಮಾಡೋ ಪ್ರಯತ್ನ ಮಾಡಿದ್ದು ಹೌದು, ಅದಕ್ಕೆ ಕತೆ ಕೂತ್ಕೊಂಡಿದ್ದು ಹೌದು. ಆದರೆ ಅದು ಶೇಪ್ ಆಗ್ಬೇಕಾದ್ರೆ ಸಮ್ವೇರ್ ವಿ ಫೆಲ್ಟ್ ಸಮ್ಟೈಮ್ಸ್ ನಡೆಯುತ್ತೆ. ಸಕ್ಸಸ್ ಅಂತ ಒಂದು ದೊಡ್ಡ ಸಿನಿಮಾ ಆದಾಗ ವಿ ವುಡ್ ಲೈಕ್ ಟು ಕ್ಯಾರಿ ಫಾರ್ವರ್ಡ್ ದಟ್ ಆಸ್ ಯು ರೈಟ್ಫುಲಿ ಸೆಡ್ ಲೆಗಸಿ, ಆರ್ ಪ್ರಾಬಬ್ಲಿ ಕಮರ್ಷಿಯಲ್ಸ್ ಅಲ್ಲೂ ಹೆಲ್ಪ್ ಆಗುತ್ತೆ, ಒಂದು ಫ್ರಾಂಚೈಸಿ ಓಪನ್ ಆಗುತ್ತೆ. ಆ ಒಂದು ಇಂಟೆನ್ಷನಲ್ ಕೂತಿದ್ದಂತೂ ಸತ್ಯ. ಬಟ್ ಕತೆ ಹೋಗ್ತಾ ನಮಗನ್ನಿಸ್ತು ಎಲ್ಲೋ ನಾವೇ ಫೋರ್ಸ್ ಮಾಡ್ತಾ ಇದೀವಿ ಅದನ್ನ ಮ್ಯಾಕ್ಸ್ ಅಂತ ಹೇಳೋದಕ್ಕೆ ಅಥವಾ ಮ್ಯಾಕ್ಸ್ 2 ಅಂತ ಹೇಳೋದಕ್ಕೆ. ಬಿಕಾಸ್ ಇಟ್ ಈಸ್ ಗಿವಿಂಗ್ ಅಸ್ ಅ ಡಿಫ್ರೆಂಟ್ ಕ್ಯಾರೆಕ್ಟರ್. ಆಸ್ ಅ ನಮ್ಮ ಒಂದು ಪ್ರೊಟಾಗನಿಸ್ಟ್ ನಿಮ್ಗೇನಿದೆ, ಇಟ್ ಈಸ್ ಅ ಡಿಫ್ರೆಂಟ್ ಪರ್ಸನಾಲಿಟಿ. ಆ ಪರ್ಸನಾಲಿಟಿ ಹೆಂಗೆ ಅಂದ್ರೆ ಇಟ್ ಈಸ್ ವೆರಿ ವೈಬ್ರೆಂಟ್. ಅಲ್ಲಿನ ತರ ಇವಾಗ ನೀವು ನೋಡಕ್ ಹೋದ್ರೆ ಅರ್ಜುನ್ ಮಹಾಕ್ಷ ಏನಿದೆ ಒಂಥರ ಸ್ವಲ್ಪ ಸೀರಿಯಸ್ ಅಂಡ್ ವೆರಿ ಇದು ಸ್ವಲ್ಪ ಎಲ್ಲೋ ನಿಮಗೆ ಮುತ್ತತ್ತಿ ಸತ್ಯರಾಜದ್ದು ಸ್ವಲ್ಪ ಟಚ್ ಬರ್ಬೋದು ಅಂತ ಹೇಳ್ಬೋದೆ. ಅಂದ್ರೆ ಕ್ಲೋಸ್ ರೇಂಜ್ ಅಲ್ಲಿ ಹೇಳ್ತಾ ಇದ್ದೀನಿ. ಇಟ್ಸ್ ಅ ಡಿಫ್ರೆಂಟ್ ಫಿಲ್ಮ್ ಸರ್. ಇಟ್ಸ್ ಅ ಡಿಫ್ರೆಂಟ್ ಫಿಲ್ಮ್ ಅಗೇನ್. ಡೆಫಿನೆಟ್ಲಿ ನಾಟ್ ಮ್ಯಾಕ್ಸ್. ಇಟ್ಸ್ ಅ ಡಿಫ್ರೆಂಟ್ ಫಿಲ್ಮ್ ಅಂಡ್ ಅದನ್ನ ಸದ್ಯಕ್ಕಂತೂ ಕೈ ಬಿಟ್ಟಿದ್ದೀವಿ. ಮ್ಯಾಕ್ಸ್ 2 ಅನ್ನೋ ಸದ್ಯಕ್ಕೆ ಕೈ ಬಿಟ್ಟಿದ್ದೀವಿ. ಏನಿದೆ ಸರ್ ಪ್ಲಾನ್? ಆಲ್ರೆಡಿ ಬಿಗ್ ಬಾಸ್ ಅನೌನ್ಸ್ಗೆ ಪ್ಲಾನ್ ಮಾಡಿದ್ದೀರಾ? ಬೈಕ್ ಇದುವರೆಗೂ ಚೂರು ಬಿಗ್ ಬಾಸ್ ಪ್ಲಾನ್ ಮಾಡಿದ್ದೀರಾ, ಜೊತೆಗೆ ಬಿಲ್ಲರಂಗ ಭಾಷಾ ನಡೀತಾ ಇದೆ. 7ನೇ ತಾರೀಕಿಂದ ಶೂಟಿಂಗ್ ಕೂಡ ರಿವೀಲ್ ಮಾಡಿದ್ದೀರಾ ಸರ್. ಈ ವರ್ಷದ ಪ್ಲಾನ್ ಇದು ಒಳ್ಳೇದೋ ಕೆಟ್ಟದೋ? ಒಳ್ಳೆ ವಿಚಾರ ಸರ್, ಅದಕ್ಕೆ ಹೇಳ್ತಾ ಇರೋದು. ನಗಾಡ್ಕೊಂಡು ಕೇಳಿ, ಇನ್ನೊಂದ್ಸತಿ ಕೇಳಿ ಸರ್. ಏನ್ ಸರ್ ಎಕ್ಸ್ಟ್ರಾರ್ಡನರಿ ಸರ್, ಬಿಗ್ ಬಾಸ್ ಮಾಡ್ತಾ ಇದೀರಾ, ಬಿಲ್ಲರಂಗ ಮಾಡ್ತಾ ಇದೀರಾ, ಏನ್ ಖುಷಿ ಸರ್. ನನಗೆ ಪ್ರಶ್ನೆನಿಲ್ಲ ಅಂದ್ಬಿಡಿ. ಅಲ್ಲಲ್ಲ, ಒಂದ್ ಸಿನಿಮಾ ವೆಯ್ಟ್ ಮಾಡಿ ಸಾಕಾಗಿತ್ತು ನಿಮ್ ಫ್ಯಾನ್ಸ್ಗಳಿಗೆ ಸರ್. ಬ್ಯಾಕ್ ಟು ಬ್ಯಾಕ್ ಸಕ್ಸಸ್ ಅಂತ ಅನ್ನೋದು ಸ್ವೀಟ್ ನ್ಯೂಸ್ ಅಂತಾನೆ ಹೇಳ್ಬೋದು ನಿಮ್ ಫ್ಯಾನ್ಸ್ಗೆ. ಬಿಗ್ ಬಾಸ್ ಆಯ್ತು, ಸೊ ಬಿಲ್ಲರಂಗ ಭಾಷಾ ಅದು ಆಲ್ರೆಡಿ ಸೆಟಲ್ ಇದೆ. ಸೊ ಇದು ಕೂಡ 7ನೇ ತಾರೀಕಿಂದ ಶೂಟಿಂಗು. ಯಾವ ತರ ಪ್ಲಾನಿಂಗ್ ಈ ವರ್ಷದಲ್ಲೇ 2 ಎಕ್ಸ್ಪೆಕ್ಟ್ ಮಾಡಬಹುದು ಸರ್? ಇಟ್ಸ್ ಟೈಟ್ ಸರ್. ಅಂದ್ರೆ ಟೈಟ್ ಶೂಟಿಂಗ್ ಹಾಕೊಂಡಿದ್ದೀನಿ. ಕಾರಣ ಒಂದೇನಂದ್ರೆ ಬಿಲ್ಲರಂಗ ಭಾಷಾ ಅನ್ನೋದು ಬಹಳ ದೊಡ್ಡ ಸಿನಿಮಾ. ಆಸ್ ಇನ್ ತುಂಬಾ ಸೆಟ್ಸ್ ಇದೆ. ಅದೊಂದು ಪ್ರಪಂಚ ಕ್ರಿಯೇಟ್ ಮಾಡ್ತಾ ಇದೀವಿ. ಇಲ್ಲಿ ಒಂದು 8 acres ಲ್ಯಾಂಡ್ ಅಲ್ಲಿ ನಮ್ಮ ಸ್ಟುಡಿಯೋ ಫಾರ್ಮ್ ಮಾಡ್ತಾ ಇದೀವಿ, ಪರ್ಸನಲ್ ಸ್ಟುಡಿಯೋ. ಅಂಡ್ ಇಟ್ ವಿಲ್ ಟೇಕ್ ಟೈಮ್ ಸರ್. ಈ ವರ್ಷ ಅಂತೂ ಅದು ಖಂಡಿತ ರಿಲೀಸ್. ಅದು ಫಸ್ಟ್ ಇತ್ತು. ಇಟ್ ಇಸ್ ಅ ವೆರಿ ಲಾಂಗ್ ಪ್ರಾಸೆಸ್. ಬಟ್ ಅಟ್ ದ ಸೇಮ್ ಟೈಮ್ ಐ ವಾಂಟೆಡ್ ಟು ರಿಲೀಸ್ ಒನ್ ಫಿಲ್ಮ್ ಫಾಸ್ಟರ್. ಬಿಕಾಸ್ ಅದು ಈಗ ನಾವು ಮ್ಯಾಕ್ಸ್ ನ ಆಕ್ಚುಲಿ ತುಂಬಾ ಫಾಸ್ಟ್ ಆಗಿ ಕಂಪ್ಲೀಟ್ ಮಾಡಿದ್ವಿ ನಾವು. ಬಟ್ ಅನ್ಫಾರ್ಚುನೇಟ್ಲಿ ಬೇರೆ ಆ ಫ್ಲಡ್ಸ್ ಅಲ್ಲಿ ಆದಾಗ ಡಿಲೇ ಆಗಿತ್ತು. ವಿ ವಾಂಟೆಡ್ ಟು ರಿಲೀಸ್ ಒನ್ ಫಿಲ್ಮ್ ಅಂಡ್ ನಮ್ಮ ಪ್ರಯತ್ನ ಈ ಸಿನಿಮಾ ಡಿಸೆಂಬರ್ 25ನೇ ತಾರೀಕು ಈ ವರ್ಷ ಬರಬೇಕು ಅನ್ನೋ ಒಂದು ಹಠ. ಇಟ್ ಈಸ್ ಅನ್ ಇಂಪಾಸಿಬಲ್ ಟಾಸ್ಕ್. ಬಟ್ ಐ ಥಿಂಕ್ ವಿತ್ ಇವತ್ತು ಇರುವಂತ ಒಂದು ಎನರ್ಜಿ ಟೀಮ್ ಅಲ್ಲಿ ಪ್ರತಿಯೊಬ್ಬರಿಗೂ ಐ ಥಿಂಕ್ ವಿ ಕ್ಯಾನ್ ಗೋ ಅಂಡ್ ವಿ ಕ್ಯಾನ್ ಅಚೀವ್. ನಥಿಂಗ್ ಇಸ್ ಇಂಪಾಸಿಬಲ್. ಬಟ್ ಅಟ್ ದ ಸೇಮ್ ಟೈಮ್ ಐ ವಾಂಟ್ ಟು ಥ್ಯಾಂಕ್ ಬಿಲ್ಲರಂಗ ಭಾಷಾ ಪ್ರೊಡ್ಯೂಸರ್ ಹಾಗೂ ನಿರ್ದೇಶಕರಿಗೂ ಕೂಡ. ಕಾರಣ ಏನಂದ್ರೆ ಅವ್ರದ್ದು ಆಕ್ಚುಲಿ ಸೆಟ್, ಅವ್ರದ್ದು ಶೂಟಿಂಗ್ ಒಂದೊಂದು ಚೂರು ಗ್ಯಾಪ್ ಇದೆ. ಆ ಗ್ಯಾಪ್ನ ಇನ್ನೊಂದು ಚೂರು ದೊಡ್ಡದು ಮಾಡ್ಕೊಂಡೆ ನಾನು. ಇವಾಗ ಫಾರ್ ಎಕ್ಸಾಂಪಲ್ ಆಫ್ಟರ್ 30 days ಇನ್ನೊಂದು ಸೆಟ್ ಹಾಕಿ ಶೂಟಿಂಗ್ ಅಂದ್ರೆ ಐ ಪೋಸ್ಟ್ ಟು 45 days ಆ ಥರ ಅನ್ಕೊಳ್ಳಿ. ಸೊ ದಟ್ ಐ ಕ್ಯಾನ್ ಫಿಟ್ ಇನ್ ದಿಸ್ ಫಿಲ್ಮ್ ಫಾಸ್ಟರ್ ಅಂಡ್ ಐ ಕ್ಯಾನ್ ಫಿನಿಶ್ ಇಟ್ ಫಾಸ್ಟರ್. ಅಂಡ್ ಅಟ್ ದ ಸೇಮ್ ಟೈಮ್ ಬಿಗ್ ಬಾಸ್ ಸ್ಟಾರ್ಟ್ ಆಗೋದು ನಿಮಗೆ ಸೆಪ್ಟೆಂಬರ್ ಎಂಡ್. ಅದು ವೀಕೆಂಡ್ ಮಾತ್ರ. ಸೊ ಐ ವಿಲ್ ಮ್ಯಾನೇಜ್ ಸರ್. ಬಟ್ ಆಸ್ ಇಟ್ ಈಸ್ ಕ್ಯಾಲೆಂಡರ್ ನೋಡಕ್ ಹೋದ್ರೆ ಸ್ವಲ್ಪ ಭಯ ಆಗುತ್ತೆ. ಇದು ಈ ಸಲ ಸಂಡೇ ಸ್ಯಾಟರ್ಡೇ ಏನೂ ಇಲ್ಲ. ಐ ಆಮ್ ಗೋಯಿಂಗ್ ಸ್ಟ್ರೈಟ್ ಬಿಕಾಸ್ ಇವಾಗ ನಾನು ಹೇಳಿದ ಹಾಗೆ ನಿಮಗೆ, ಇಫ್ ಐ ಹ್ಯಾವ್ ಟು ಟಚ್ ಎ ಟಾರ್ಗೆಟ್ ವಿ ಹ್ಯಾವ್ ಟು ವರ್ಕ್ ಲೈಕ್ ದಟ್. ಡೈರೆಕ್ಟರ್ಗೆ ಸರ್, ಸುದೀಪ್ ಸರ್ ನಮ್ಮಲ್ಲಿ ಮಾಸ್ ಹೀರೋ ಅಷ್ಟೇ ಅಲ್ಲ, ಒಳ್ಳೆ ಲವರ್ ಬಾಯ್ ಕೂಡ. ಸೊ ಲಾಸ್ಟ್ ಸಿನಿಮಾದಲ್ಲಿ ಹೀರೋಯಿನ್ನು ರಿವೀಲ್ ಮಾಡಿರಲಿಲ್ಲ, ಅದು ಅಷ್ಟೋ ಫ್ಯಾನ್ಸ್ಗಳಿಗೆ ಅದು ಖುಷಿನೂ ಕೊಟ್ಟಿಲ್ಲ. ಈ ಸಿನಿಮಾದಲ್ಲೂ ಅದೇ ತರ ಮಾಡ್ತೀರಾ ಏನು ಅಂತ? ಈ ಸಿನಿಮಾಲೇ ಇರೋನಿಲ್ಲ. பட் செம ஃபன் இல்லை, மாஸ் இருக்கு, ಜಾಲಿ. ಸುದೀಪ್ ಸರ್, ಸತ್ಯಜ್ಯೋತಿ ಅವರು ಒಂದು ಪ್ರೊಡಕ್ಷನ್ ಹೌಸಿಂದ ವಿಷ್ಣು ಸರ್ಗೆ ಸಿನಿಮಾ ಮಾಡಿದ್ರು.
ಈಗ ನೀವು ವಿಷ್ಣು ಸರ್ ಅಭಿಮಾನಿಯಾಗಿ ನಿಮಗೆ ಸಿನಿಮಾ ಮಾಡ್ತಾ ಇದ್ದಾರೆ, ನಿಮಗೆ ಎಷ್ಟು ಖುಷಿ ಆಗ್ತಿದೆ ಅವರ ಅಭಿಮಾನಿಯಾಗಿ ಅದೇ ಪ್ರೊಡಕ್ಷನ್ ಹೌಸ್ ಇಂದ ನಿಮ್ ಸಿನಿಮಾ ಬರ್ತಾ ಇದೆ ಅಂದಾಗ? ನಾನು ಒಂದೇ ಲೈನಲ್ಲಿ ಮುಗಿಸಿದೆ ಅವಾಗಲೇ, ದಟ್ ಐ ಆಮ್ ವೆರಿ ಆನರ್ಡ್ ಟು ಬಿ ವರ್ಕಿಂಗ್ ಅಂತ ಅಂದೆ ನಾನು. ಅಂಡ್ ಐ ಆಲ್ಸೋ ಸೆಡ್ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಇವೆರಡು ಏನಕ್ಕೆ ಹೇಳ್ತಾ ಇದೀವಿ ಅಂದ್ರೆ, ಒಬ್ಬ ವ್ಯಕ್ತಿ ಹಾಗೂ ಅವರ ಸಂಸ್ಥೆಯ ಸಾಧನೆ, ಆ ಸಾಧನೆಯಲ್ಲಿ ನಮ್ದೊಂದು ಕೀರ್ತಿ ಇದೆ. ಆ ಕೀರ್ತಿ ಹಿಂದೆ ನಮ್ದೊಂದು ಸಿನಿಮಾ ಬರ್ತಾ ಇದೆ ಅಂದಾಗ ಇದು ಒಂದೇ ವರ್ಡಲ್ಲಿ ನಾನು ಮುಗಿಸಿದೆ, ಐ ಆಮ್ ಆನರ್ಡ್. ಸರ್, ಈ ಸಿನಿಮಾ ಬಿಟ್ಟು BRB ವಿಚಾರವಾಗಿ ಮಾತಾಡೋದಾದ್ರೆ ಒಂದು ಸ್ಪೆಷಲ್ ಗೆಸ್ಟ್ ಕೂಡ ಬಂದಿದೆ, ಒಂದು ಸ್ಪೆಷಲ್ ಕಾರ್ ತರ ಒಂದು ಫೋಟೋ ರಿವೀಲ್ ಆಗಿತ್ತು, ಅದು ಇದೆಯಾ ಸಿನಿಮಾದಲ್ಲಿ ಹೇಗೆ ಅಂತ? ಏನು BRB ಸೆಟ್ ಅಲ್ಲಿ ಒಂದು ಸ್ಪೆಷಲ್ ಗೆಸ್ಟ್ ಬರೋದು, ಅಂದ್ರೆ ಬುಜ್ಜಿ ತರ ಒಂದು ಹಿಂದೆ ಸಿನಿಮಾ ಬಂದಿತ್ತಲ್ಲ, ಅದೇ ತರ ಸ್ಪೆಷಲ್ ಏನೋ ಕಾರ್ ಇದೆ ಅಂತ ಒಂದು ಸುದ್ದಿ ಇದೆ. ಕಾರ? ಸೂಪರ್ ಕಾರ್ ತರ, ಸೂಪರ್ ಕಾರ್ ಅದು? ಇಲ್ಲ, ಅದು ನಿನ್ನೆ ನಮ್ದು ಓಪನ್ ಆಯ್ತಲ್ಲ. ಅದಲ್ಲ, ಹಿಂದೆ ಒಂದು ವಾರದ ಹಿಂದೆ ರಿಲೀಸ್ ಆಗಿತ್ತು, ಒಂದು ಫೋಟೋ ಬಂದಿತ್ತು, ಅದು ಇದೆಯಾ ಇಲ್ವಾ ಅಂತ. ಯಾರ ಫೋಟೋ? ಆ ಕಾರ್ ಇದು ಸರ್, ಸೂಪರ್ ಕಾರ್. ಇಲ್ಲ ಅದು ನಿನ್ನೆ ಬಂದಿತ್ತಲ್ಲ, ನಿನ್ನೆ ನೋಡಿದ್ರಲ್ಲ ನೀವು, ಅದ್ರದ್ದೊಂದು ಫೋಟೋ. ಇಲ್ಲ, ಒಂದು 15 ದಿನದ ಹಿಂದೆ BRBದು ಒಂದು ಫೋಟೋ ರಿವೀಲ್ ಆಗಿತ್ತು. ಅದರಲ್ಲಿ ಸುದೀಪ್ ಸರ್ ಈ ಸಿನಿಮಾದಲ್ಲಿ ಸೂಪರ್ ಕಾರ್ ಯೂಸ್ ಮಾಡ್ತಿದ್ದಾರೆ, ಅಂದ್ರೆ ಫಾರ್ಮುಲಾ ಟೈಪ್ ಕಾರ್. ಅದೇ ನಿನ್ನೆ ನೀವು ನೋಡಿದ್ದು, ಅದ್ರಲ್ಲಿ ತೆಗ್ದಿರೋ ಫೋಟೋ ಹೊರಗಡೆ ಲೀಕ್ ಆಗಿತ್ತು, ಅದಕ್ಕೆ ಯಾರಿಗೋ ಹೋಯ್ತು. ನೀವೆಲ್ಲ ಊಟ ಮಾಡ್ಬೇಕಾದ್ರೆ ನೋಡಿದ್ರಿ, ಒಂದು ಹೊಸ ಸ್ಕ್ರಿಪ್ಟ್ ಓಪನ್ ಆಯ್ತು. ಆ ಸ್ಕ್ರಿಪ್ಟ್ ನಮಗೆ ಗೊತ್ತಾಗ್ಲಿಲ್ಲ ಏನಾಯ್ತು ಅಂದ್ಬಿಟ್ಟು. ಅವ್ರು ಪಾಪ ನೋಡಿದ್ರೆ ರೇಸ್ ಕಾರ್ ತಗೊಂಡ್ ಬಂದಿದ್ದು, ಅದು ಯಾರೋ ಫೋಟೋ ತೆಗೆದು ಯಾವ್ದೋ ಜೋಶಲ್ಲಿ ಬಿಟ್ಟು ಇದನ್ನು ಹೊಸ ಕಥೆನ ರೂಪಿಸ್ಕೊಂಡ್ಬಿಡ್ತು.